ಅದೇನಾ ಹೋಟೆಲ್ ಕೆಲಸದವನಿಂದ ಅಮಾಯಕಿ ಲಕ್ಷ್ಮಿ ಮೇಲೆ ಆಸಿಡ್ ದಾಳಿ. ಖಂಡಿತ ನೀನು ಕೆಲಸ ಮಾಡಿಲ್ಲ ಅಂತ. ಏನಾಯ್ತು ಹೇಳು, ಹೇಳು ಮಾದೇವ, ಹೇಳು. ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರ್ಟಲ್ಲಿ ಜಡ್ಜ್ ಸ್ವಾಮಿ ಕೇಳ್ತಾರೆ ನೀನೇ ಮಾಡಿದ್ದ ಅಂತ. ಹ್ಞೂ ಸ್ವಾಮಿ ನಾನೇ ಮಾಡಿದ್ದು ಅಂತ ಹೇಳು. ಹೇಳು ನೋಡೋಣ, ಹೇಳು. ಹ್ಞೂ ಸ್ವಾಮಿ ನಾನೇ ಮಾಡಿದ್ದು. ಪೊಲೀಸ್ ಹೊಡೆದ್ರ ಸುಳ್ಳೆಲ್ಲ ಕೇಳಿದ್ರ ಅಂತ. ಇಲ್ಲ ಸ್ವಾಮಿ ಯಾರು ಹೊಡಿಲಿಲ್ಲ, ನಾನೇ ಮಾಡಿದ್ದು. ಹೇಳು ನೋಡೋಣ. ಇಲ್ಲ ಸ್ವಾಮಿ ಯಾರು ಹೊಡೆದಿಲ್ಲ, ನಾನೇ ಮಾಡಿದ್ದು. ಇದನ್ನ ಅಳ್ತಾ ಹೇಳಬಾರ್ದು, ಹಂಗೆ ಹೇಳ್ಬೇಕು. ಗುಂಡಿ ಹಾಕು, ಹಾಕು. ಈ ಅಪರಾಧ ನೀನೇನಾ ಮಾಡಿದ್ದು? ನಾನೇ ಮಾಡಿದ್ದು ಸ್ವಾಮಿ. ಯಾಕೆ ಮಾಡ್ದೆ? ಲಕ್ಷ್ಮಿಯ ಪಿರುತಿ ಮಾಡ್ತಿದ್ದೆ, ಅವಳು ಒಪ್ಲಿಲ್ಲ, ಅದಕ್ಕೆ ಆತರದಲ್ಲಿ ಹಿಂಗ್ ಮಾಡ್ಬಿಟ್ಟೆ ಸ್ವಾಮಿ. ಪೊಲೀಸ್ನವ್ರೇನಾದ್ರೂ ಹೊಡೆದು ಹಿಂಸೆ ಕೊಟ್ಟು ಈ ರೀತಿ ಹೇಳು ಅಂತ ಬಲವಂತ ಮಾಡಿದ್ರ? ಇಲ್ಲ ಸ್ವಾಮಿ. ವಕೀಲರನ್ನೇನಾದ್ರೂ ಇಟ್ಟು ಈ ಕೇಸ್ ನಡ್ಸೋಕೆ ದುಡ್ಡಿದೆಯಾ ನಿನ್ನ ಹತ್ರ? ಇಲ್ಲ ಸ್ವಾಮಿ. ಫ್ರೀ ಆಗಿ ಗವರ್ಮೆಂಟ್ ಲಾಯರ್ ಇಟ್ಕೊಡುತ್ತೆ, ಅವ್ರ ಸಹಾಯ ತಗೋತೀಯಾ? ಇಲ್ಲ ಸ್ವಾಮಿ. ಈ ಕೇಸ್ನ ಮುಂದಿನ ತಿಂಗಳು 9ನೇ ತಾರೀಕಿಗೆ ಅಡ್ಜರ್ನ್ ಮಾಡಲಾಗಿದೆ. ಲೇ ಪುಟ್ಟ, ನಂಗೋಸ್ಕರ ನೀ ಕಣ್ಣೀರ್ ಹಾಕ್ಬೇಡ. ನಿನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ನಂಗೆ ನನ್ ಜೀವದ ಬಗ್ಗೆ ಚಿಂತೆ ಇಲ್ಲ. ಲಕ್ಷ್ಮಿ ಸಂದಾಕಿರ್ಬೇಕು ಅಷ್ಟೇ. ಲಕ್ಷ್ಮಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ನೀನ್ ನೋಡ್ಕೋ. ಆ ಇನ್ಸ್ಪೆಕ್ಟ್ರು ತುಂಬಾ ಒಳ್ಳೆಯವರು. ಲಕ್ಷ್ಮಿ ಮಕ್ಕವ ಸರಿ ಮಾಡ್ತೀನಂತ ಹೇಳವ್ರೆ. ಅಳ್ಬೇಡ ಪುಟ್ಟ. ಆಯ್ತು ದೇವ. ಬಾಡಿಗೆ ಕೊಟ್ಟು 4 ತಿಂಗಳಾಯ್ತು. ಬಂದಾಗೆಲ್ಲ ಇವತ್ತು ನಾಳೆ ಅಂತ ಕತೆ ಹೇಳ್ತಿದೀಯಲ್ಲಮ್ಮ. ಅಣ್ಣ, ಇವಳಿಗೆ ಹಿಂಗ ಆದಾಗ್ಲಿಂದ ಯಾರು ಕೆಲ್ಸಕ್ಕೆ ಸೇರಿಸ್ಕೊತಾ ಇಲ್ಲ, ನಾನೇ ಕೆಲ್ಸ ಮಾಡ್ತಾ ಇದ್ದೀನಿ. ಅದಕ್ಕೆ ಇಷ್ಟು ದಿವಸ ಸುಮ್ನೆ ಇರೋದು, ಇಲ್ಲಾಂದ್ರೆ ಓಡಿಸ್ಬಿಡ್ತಿದ್ದೆ. ನಿಮ್ ಕಾಲಕ್ ಬೀಳ್ತೀನಿ, ಮನೆ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬೇಡಿ. ನೋಡಿ, ಅವಳು ಬತ್ತೆ ಹೊಸಿತಾವಳೆ, ನಾನು 2 ಮನೆ ಕೆಲ್ಸ ಮಾಡ್ತಾ ಇದ್ದೀನಿ. ನಿಂತ್ ಯಾವಾಗ್ಲೂ ಇದೇ ರೋದನೆ ಆಗೋಯ್ತು. ಬರೀ ಹಳೆ ಕತೆ ಹೇಳ್ತೀಯಲ್ಲಮ್ಮ. ಬಾಡಿಗೆ ಕೊಡಕ್ ಆಗ್ಲಿಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬಂದ್ಬಿಡ್ತಾರ ಎಲ್ಲೆಲ್ಲಿಂದ. ಎಲ್ಲ ಅವನಿಂದಾನೇ ಆಗಿದ್ದು. ಜೈಲಲ್ಲಿ ಬಿತ್ಕೊಳಿತಾವನೆ. ಅವನ್ಗ ಒಳ್ಳೇದಾಗಲ್ಲ, ದೇವ್ರ ಅವನ್ಗ ಒಳ್ಳೇದ್ ಮಾಡಲ್ಲ. ಅವನ್ ಸಾಯ್ತಾನೆ, ಅವನ್ ನಾಶ ಆಗೋಗ್ತಾನೆ. ಅವನೇ ಕೊಟ್ಟೋಗ. ಅಕ್ಕ, ಯಾರು? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ನೀವ್ಯಾರು ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ದಯವಿಟ್ಟು ನಾನು ಹೇಳೋದನ್ನ ಹೊಸಿ ಸಮಾಧಾನವಾಗಿ ಕೇಳಕ್ಕ. ಮಾದೇವ ನಿಮ್ಮನ್ ತುಂಬಾ ಪ್ರೀತಿಸ್ತಾನಕ್ಕ. ಅವನ್ ತುಂಬಾನೇ ಒಳ್ಳೆಯವನು. ಇದಕ್ಕ ದಿಟ್ವಾದ ವಿಷಯ. ನಿಮ್ಮನ್ನ ಈ ಸ್ಥಿತಿಲ್ ಮಾದೇವ ಏನಾದ್ರು ನೋಡಿದ್ರೆ ನಿಜವಾಗ್ಲೂ ಕೊಲೆಗಾರನೇ ಆಗೋಗ್ತಾನೆ. ಮಾದೇವ ಯಾವ್ರಂತ ಮನ್ಸ, ಅವನಿಗೆ ಸುಳ್ಳೇಳಕ್ಕೂ ಬರಕ್ಕಿಲ್ಲ. ನಿಮ್ಗೆ ವಿಷಯ ಗೊತ್ತಾಗ್ಲಿ ಅಂತ ಹೇಳ್ದೆ ಕಣಕ್ಕ. ಆಳದ ಇನ್ಸ್ಪೆಕ್ಟ್ರು ದುಡ್ಡೆಲ್ಲ ಎತ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ಟ. ಪಾಪ ಮಾದೇವ ಇವಾಗ ಏನಾಯ್ತದೋ ಏನೋ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ಅಂತ. ಸುಮ್ಕೆ ಬಿಡಕ್ಕಿಲ್ಲ ಕಣಕ್ಕ, ನಾನು ಸುಮ್ಕೆ ಬಿಡಕ್ಕಿಲ್ಲ. ನೋಡ ಇನ್ಸ್ಪೆಕ್ಟ್ರಿಗೆ ಏನ್ ಮಾಡ್ತೀನಿ ನಾನು.